ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸುರಭಿ. ಹೊಸ ವರ್ಷಕ್ಕೆ ರಾಜ್ಯ ರಾಜಧಾನಿ ಬೆಂಗಳೂರು ಸಜ್ಜಾಗಿದೆ. ನ್ಯೂ ಇಯರ್ಗೆ ಕೌಂಟ್ ಡೌನ್ ಶುರುವಾಗ್ತಾ ಇದ್ದಂತೆ ಬ್ರಿಗೇಡ್ ರೋಡ್ ಲಕಲಕ ಹೊಳಿತಾ ಇದೆ. ಕ್ರಿಸ್ಮಸ್ ನ್ಯೂ ಇಯರ್ ಥೀಮ್ನಲ್ಲಿ ಬ್ರಿಗೇಡ್ ರಸ್ತೆಯನ್ನ ನವ ವಧುವಿನಂತೆ ಅಲಂಕಾರ ಮಾಡಲಾಗಿದ್ದು ನೋಡುಗರ ಗಮನ ಸೆಳೆದಿದೆ. ಇದರ ಜೊತೆಗೆ ಹೊಸ ವರ್ಷದ ಮಧ್ಯರಾತ್ರಿ ಮಹಿಳೆಯರ ಸೇಫ್ಟಿಗೆ ಪಬ್ ರೆಸ್ಟೋರೆಂಟ್ಗಳು ಹೊಸ ಐಡಿಯಾವನ್ನ ಕಂಡುಕೊಂಡಿವೆ. ಹೊಸ ವರ್ಷಕ್ಕೆ ಬೆಂಗಳೂರು ಸಜ್ಜಾಗಿದೆ. ಈ ಸಲದ ನ್ಯೂ ಇಯರ್ ಪ್ಲಾನ್ ಎಲ್ಲಿ ಅಂತ ಕೇಳಿದ್ರೆ ಬೆಂಗಳೂರಿನ ಅರ್ಧಕರ್ಧ ಜನ ಹೇಳೋದು ಬ್ರಿಗೇಡ್ ರೋಡ್ ಅಂತ. ಇನ್ನು ಹೊಸ ವರ್ಷಕ್ಕೆ ಈಗಾಗಲೇ ಪಬ್ ರೆಸ್ಟೋರೆಂಟ್ಗಳಲ್ಲಿ ಬುಕ್ಕಿಂಗ್ ಕೂಡ ಶುರುವಾಗಿದೆ. ಕಪಲ್ ಬುಕ್ಕಿಂಗ್ ಮೇಲೆ ಸಖತ್ ಆಫರ್ ಕೊಡಲಾಗ್ತಾ ಇದೆ. ಬ್ರಿಗೇಡ್ ರೋಡ್ ಸೇರಿದಂತೆ ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ, HSR ಲೇಔಟ್ ಹೀಗೆ ನಾನಾ ಕಡೆಗಳಲ್ಲಿ ಪಬ್, ಬಾರ್, ರೆಸ್ಟೋರೆಂಟ್ಗಳಲ್ಲಿ ಸಿದ್ಧತೆ ನಡೆಸಿಕೊಳ್ಳಲಾಗಿದೆ. ಈ ಸಲ ಪಾರ್ಟಿ ಮಾಡುವವರ ಅನುಕೂಲಕ್ಕಾಗಿ ಹೊಸ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಪಾರ್ಟಿ ಮಾಡಿ ಮನೆಗೆ ಹೋಗಲು ಕ್ಯಾಬ್ ಫೆಸಿಲಿಟಿ ನೀಡಲಾಗ್ತಿದೆ. ಹೌದು, ರಾತ್ರಿಯೆಲ್ಲ ಪಾರ್ಟಿ ಮಾಡಿ ಎಲ್ಲೆಂದರಲ್ಲಿ ಓಡಾಡೋದು, ಹಾಗೆ ಕುಡಿದ ಮತ್ತಲ್ಲಿ ಬೈಕು, ಕಾರು ಓಡಿಸಲಾಗದೆ ಅಪಘಾತ ಪ್ರಕರಣಗಳು ಸಂಭವಿಸುತ್ತಿವೆ. ಹೀಗಾಗಿ ಈ ಬಾರಿ ಈ ರೀತಿಯ ಅನಾಹುತಗಳಿಗೆ ಬ್ರೇಕ್ ಹಾಕಲು ಪಬ್ನವರೇ ವಿಶೇಷ ಕ್ಯಾಬ್ ಫೆಸಿಲಿಟಿ ನೀಡ್ತಿವೆ. ಹೀಗಾಗಿ ಪಬ್ ಬುಕ್ಕಿಂಗ್ ಜೊತೆ ಕ್ಯಾಬ್ ಸೇವೆ ಇರಲಿದೆ. ಪಬ್ ಪಾರ್ಟಿ ಬುಕ್ಕಿಂಗ್ ಜೊತೆ ಕ್ಯಾಬ್ ಬುಕ್ಕಿಂಗ್ ಕೂಡ ಮಾಡಬಹುದಾಗಿದೆ. ಮಹಿಳೆಯರ ಸೇಫ್ಟಿಗೂ ಕೂಡ ಹೆಚ್ಚಿನ ಗಮನ ಕೊಡಲು ಗೃಹ ಇಲಾಖೆ ಸೂಚಿಸಿದೆ. ಬ್ರಿಗೇಡ್ ರೋಡ್ ಸೇರಿ ಕ್ರೌಡ್ ಜಾಗಗಳಲ್ಲಿ ಸೇಫ್ ಸ್ಪಾಟ್ ರಚಿಸಲು ಸೂಚಿಸಲಾಗಿದೆ. ಡಿಸೆಂಬರ್ 31ರಂದು ನಗರದಲ್ಲಿ 7 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಬ್ರಿಗೇಡ್ ರೋಡ್ 1ರಲ್ಲೇ 2 ರಿಂದ 3 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ. ಹೀಗಾಗಿ ಡಿಸೆಂಬರ್ 31ರಂದು ಮಧ್ಯರಾತ್ರಿ 2 ಗಂಟೆ ತನಕ ಪಬ್ ರೆಸ್ಟೋರೆಂಟ್ಗಳನ್ನು ತೆರೆಯುವ ಅವಕಾಶ ಕೇಳಲಾಗಿದೆ. ಪೊಲೀಸ್ ಇಲಾಖೆಯಿಂದ ರಾತ್ರಿ 1 ಗಂಟೆ ತನಕ ಅವಕಾಶ ಕೊಡಲು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹೊಸ ವರ್ಷಕ್ಕೆ ಹೇಳಿ ಮಾಡಿಸಿದಂತಿರೋ ಬ್ರಿಗೇಡ್ ರೋಡ್ನಲ್ಲಿ ಈ ಸಲವು ನ್ಯೂ ಇಯರ್ ಸೆಲೆಬ್ರೇಷನ್ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬ್ರಿಗೇಡ್ ರೋಡ್ ಟ್ರೇಡರ್ಸ್ ಅಸೋಸಿಯೇಷನ್ ವತಿಯಿಂದ ಈಗಾಗಲೇ ಲೈಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸರಾಸರಿ 15 ಲಕ್ಷ ವೆಚ್ಚದಲ್ಲಿ ಬ್ರಿಗೇಡ್ ರೋಡ್ ಅನ್ನ ನವ ವಧುವಿನಂತೆ ಸಿಂಗಾರ ಮಾಡಲಾಗಿದೆ. ಡಿಸೆಂಬರ್ 15ರಿಂದಲೇ ಲೈಟಿಂಗ್ಸ್ ಹಾಕಲಾಗಿದ್ದು ಈಗಾಗಲೇ ನ್ಯೂ ಇಯರ್ನ ಹ್ಯಾಪಿ ಮೂಡ್ ನಲ್ಲಿದ್ದಾರೆ ಬೆಂಗಳೂರಿನ ಜನತೆ. ಇದಾಗಿತ್ತು ಇಂದಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.